ಸಂಗೀತದ ಕೋಕಿಲೆ ಗಾಯಕಿ ಎಸ್ ಜಾನಕಿ ನಿಧನಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ. ಸಂಗೀತದ ಸರಸ್ವತಿ, ಭಾರತದ ಹೆಮ್ಮೆಯ ಗಾಯಕಿ ಎಸ್ ಜಾನಕಿಯವರ ನಿಧನಕ್ಕೆ ನಗರದಲ್ಲಿ ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಗಾನ ಗಂಧರ್ವ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಗರದ ಭುವನೇಶ್ವರಿ ವೃತ್ತದಲ್ಲಿ ಎಸ್ ಜಾನಕಮ್ಮ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ 1 ನಿಮಿಷ ಮೌನಾಚರಣೆ ಮಾಡಿ ಗೌರವ ಸೂಚಿಸಲಾಯಿತು. ಅಂತಾರಾಷ್ಟ್ರೀಯ ಜಾನಪದ ಗಾಯಕ ಸಿಎಂ ನರಸಿಂಹಮೂರ್ತಿ ಪುಷ್ಪಾರ್ಚನೆ ಮಾಡಿ ಮಾತನಾಡಿ, ಎಸ್ ಜಾನಕಿಯವರ ಹಾಡುಗಳು ಸೂರ್ಯ ಚಂದ್ರ ಇರುವ ತನಕ ಚಿರಸ್ಥಾಯಿಯಾಗಿರುತ್ತದೆ. ಸರ್ಕಾರ ಮೈಸೂರಿನಲ್ಲಿ ಅವರ ಸ್ಮಾರಕ ನಿರ್ಮಿಸಲಿ, ಅವರ ಹೆಸರಿನಲ್ಲಿ ಸಂಗೀತ ಶಾಲೆ ತೆರೆದು ಅವರ ಹೆಸರನ್ನ ಚಿರಸ್ಮರಣೀಯವಾಗಿಸುವಂತಹ ಕೆಲಸನ ಮಾಡಬೇಕು ಎಂದು ಒತ್ತಾಯಿಸಿದರು. ಜೆಡಿಎಸ್ ಮುಖಂಡ ಆಲೂರು ಮಲ್ಲು ಮಾತನಾಡಿ, ಎಸ್ ಜಾನಕಿಯವರ ಹಾಡುಗಳ ಮುಖಾಂತರ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಿದರು. ಅವರ ನಿಧನದಿಂದ ದೇಶಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಎಂದರು. ಜಿಲ್ಲಾ ಡಾಕ್ಟರ್ ಬಾಬು ಜಗಜೀವನ್ ರಾಮ ಸಂಘಟನೆಗಳ ಒಕ್ಕೂಟದ ಗೌರವಾಧ್ಯಕ್ಷ ಬಸವನಪುರ ರಾಜಶೇಖರ್ ಮಾತನಾಡಿ, ಗಾಯಕಿ ಎಸ್ ಜಾನಕಿ ಅವರು ಸುಮಾರು 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ 48,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಇವರು ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಲಕ್ಷಾಂತರ ಅಭಿಮಾನಿಗಳ ಮನ ಗೆದ್ದಿದ್ದು ದೇಶದಲ್ಲಿ ಛಾಪು ಮೂಡಿಸಿದರು. ಅವರ ಆತ್ಮಕ್ಕೆ ಶಾಂತಿ ನೆಲೆಸಲಿ ಎಂದು ಪ್ರಾರ್ಥಿಸಿದರು. ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಗಾನ ಗಂಧರ್ವ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಮಂಗಲದ ಹೊಸೂರು ಶಿವಣ್ಣ, ಉಪಾಧ್ಯಕ್ಷ ಬಂಗಾರು ಖಜಾಂಚಿ ಸಿಡಿ ಪ್ರಕಾಶ್, ಕೆಸ್ತೂರು ಮರಪ್ಪ, ಪನ್ಯದಹುಂಡಿ ರಾಜು, ರಾಮಸಮುದ್ರ ಸುಂದರ್, ಎಲ್ಐಸಿ ಸಿದ್ದರಾಜು, ಕರವಿ ಅಧ್ಯಕ್ಷ ರಾಘವೇಂದ್ರ, ಬಿಜೆಪಿ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ಕೂಸನ್ನ ಇತರರು ಭಾಗವಹಿಸಿದರು. ನ್ಯೂಸ್ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ್, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಮಗು ಆಡೋದಕ್ಕೆ ಈ ಕೆಲವೊಂದು ಗೀತೆಗಳು ಮಗು ಹಾಡನ್ನೇ ಆಡ್ತಿದ್ದಾರೆ. ಹೇಗೆ ಅಂದ್ರೆ ಆಮೇಲೆ ಎಷ್ಟೋ ಕೆಲವು ಗೀತೆಗಳು ಮಗುನಲ್ಲಿ ಆ ವಾಯ್ಸ್ ಇದೆಯಲ್ಲ, ವಾಯ್ಸ್ ಸಣ್ಣ ವಯಸ್ಸಲ್ಲಿ ಅವ್ರು ಆಡಿರೋದು ಇನ್ನೂ ಕಿವಿಲ್ ತುಂಬೋಗೈತೆ. ಹಾಗೆ ನಮ್ಮ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀನಿ, ಮೈಸೂರಲ್ಲಿ ಅವರ ಒಂದು ಸ್ಮಾರಕ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಗಾನ ಗಂಧರ್ವ ಸಾಂಸ್ಕೃತಿಕ ಕಲಾವೇದಿಕೆ ಹಾಗೂ ನಮ್ಮ ಚಾಮರಾಜನಗರ ಜನತೆ ಎಲ್ಲ ಪರವಾಗಿ ನಾನು ಅದನ್ನು ಬೇಡ್ಕೊಳ್ತೀನಿ. ಹಾಗೆ ಅವರ ಒಂದು ಸೂರ್ಯಚಂದ್ರ ಇರೋ ತನಕನೂ ಅವರ ಗೀತೆಗಳ ಕಿವಿನಲ್ಲಿ ಈಗಲೂ ಸಹ ಎಲ್ಲರೂ ಗುಣಗ್ತಾ ಇರ್ತಾರೆ, ಎಲ್ಲರೂ ದೊಡ್ಡವರೆಲ್ಲ ಆಡ್ತಾ ಇರ್ತಾರೆ. ಚಿಕ್ಕವರು ಸಹ ಅವರ ಜಾನಕಮ್ಮವರ ಹಾಡಿ ಅದನ್ನು, ಆಮೇಲೆ ಅವರು ಕನ್ನಡ ಬರಲ್ಲ ಆದರೂ ಕನ್ನಡದಲ್ಲಿ ಅಷ್ಟು ಸ್ವಚ್ಛವಾಗಿ ಆಡ್ತಾರೆ ಅಂತ ನಿಜವಾಗ್ಲೂ ಬಹಳ ನಮಗೆ ಖುಷಿಯಾಗೋದು. ಅದು ಮೈಸೂರಲ್ಲಿ ಪಾಪ ಇಷ್ಟಪಟ್ಟು ಇದೇ ಜಾಗದಲ್ಲಿ ನಾನು ಹಾಕಬೇಕು, ಇದೇ ಜಾಗದಲ್ಲಿ ಉಳಿಬೇಕು ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ರಾಘನ ಅವರು ಸಹ ನಿನ್ನೆ ಹೋಗ್ಬಿಟ್ಟು ರಾತ್ರಿ ಎಲ್ಲ ಅವ್ರ ಹತ್ರ ಮಾತಾಡ್ಕೊಂಡು ನಮ್ಮ ಅವರ ಸಾಕ್ಯ ಮಗನವರ ಹತ್ರ ಬಂದಿದ್ದಾರೆ. ಹಾಗಾಗಿ ಅವ್ರಿಗೂ ನೂರಾರು ಕಾಲ ಸೂರ್ಯ ಚಂದ್ರ ಇರೋ ತನಕ ಕೂಡ ಎಸ್ ಜಾನಕಿಯವರ ಹಾಡುಗಳು ನಿರಂತರವಾಗಿರುತ್ತೆ, ಅವರ ಹೆಸರು ಸದಾ ಚಿರಸ್ಮರಣೀಯವಾಗಿರುತ್ತೆ ಅಂತ ಮಾತುಗಳನ್ನು ಹೇಳಿ ಅವರಿಗೆ ಶ್ರದ್ಧಾಂಜಲಿಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರೂ ನೆಚ್ಚಿನ ಎಸ್ ಜಾನಕಿ ಅವರು ನಿನ್ನೆ ನಿಧನರಾಗಿದ್ದಾರೆ. ಇದು ಗಾನ ಲೋಕಕ್ಕೆ ನಿಜವಾಗ್ಲೂ ಕೂಡ ದುಃಖಪಡ್ತಕ್ಕಂಥ ವಿಚಾರ. ಇವತ್ತು 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡುವುದರ ಮೂಲಕ ಕನ್ನಡ, ತಮಿಳು, ತೆಲುಗು, ಮಲಯಾಳ, ಹಿಂದಿ ಭಾಷೆಗಳಲ್ಲಿ ಅನೇಕ ವೈವಿಧ್ಯಮಯವಾದಂತಹ ಹಾಡುಗಳನ್ನು ಹಾಡುವುದರ ಮೂಲಕ ಎಲ್ಲರ ಮನೆಗಳಲ್ಲಿ ಮನೆ ಮಾತಾಗಿರ್ತಕ್ಕಂಥ ಎಸ್ ಜಾನಕಿ ಅಮ್ಮವರು ನಮ್ಮನ್ನೆಲ್ಲರೂ ಅನುಭವಿಸ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ತಗ್ಗಿಸ್ತಕ್ಕಂಥ ವಿಚಾರ. ಇಂತಹ ಸಂದರ್ಭದಲ್ಲಿ ಒಂದು ಸಂತೋಷದ ವಿಚಾರ ಏನಂತಂದ್ರೆ, ಅವರು ಮೈಸೂರಿನಲ್ಲೇ ಅವರು ಕೊನೆಯ ದಿನಗಳನ್ನು ಕಳೆದಕ್ಕಾಗಿ ಅವರು ಮೈಸೂರಿನಲ್ಲಿ ನಡೆಸಿರ್ತಕ್ಕಂಥದ್ದು ಕನ್ನಡಿಗರಿಗೆ ಹೆಮ್ಮೆ ತರತಕ್ಕಂಥ ವಿಚಾರ. ಆದರೆ ದುಃಖಕರ ವಿಚಾರ ಏನಪ್ಪ ಅಂದ್ರೆ, ಅವರ ಕೊನೆಯ ಕಾಲದಲ್ಲಿ ಅವರ ಮಗನ ಒಂದು ನಿಧನದ ಕೊನೆಯ ಗಳಿಗೆಯೂ ಕೂಡ ಅವರ ಮಗನನ್ನು ನೆನೆಸ್ಕೊಳ್ತಾ ಅವರು ನಿಧನರಾಗಿರ್ತಕ್ಕಂಥದ್ದು ಬಹಳ ದುಃಖಕರವಾದಂಥ ವಿಚಾರ. ಮೈಸೂರಿನಲ್ಲಿ ಇವತ್ತು ಅವರ ಅಂತ್ಯ ಸಂಸ್ಕಾರ ನಡೀತಾ ಇದೆ. ನಾವೆಲ್ಲರೂ ಕೂಡ ಚಾಮರಾಜನಗರ ಜಿಲ್ಲೆಯ ಜನತೆ ಎಸ್ ಜಾನಕಿ ಅಮ್ಮ ಅವರ ಹೆಸರಿನಲ್ಲಿ ಒಂದು ಸಂಗೀತ ಶಾಲೆಯನ್ನು ತೆರೆಯೋದ್ರ ಮೂಲಕ
ನೂರಾರು ಸಾವಿರಾರು ಲಕ್ಷಾಂತರ ಜನಗಳಿಗೆ ವಿದ್ಯಾರ್ಥಿಗಳಿಗೆ ಅವರು ಸಂಗೀತವನ್ನ ಹೇಳ್ಕೊಳ್ಳೋದ್ರ ಮೂಲಕ ಎಲ್ಲರ ಮನಸ್ಸುಗಳಲ್ಲಿ ಎಲ್ಲ ಹೃದಯ ಸಾಮ್ರಾಜ್ಞಿಯಾಗಿ ನೆಲೆಸಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಸಂಗೀತ ಪ್ರೇಮಿಗಳು ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಎಸ್ ಜಾನಕಿ ಸಂಗೀತ ಶಾಲೆ ಮತ್ತು ಅವರ ನೆನಪಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದ್ರ ಮೂಲಕ ಅವರನ್ನು ನೆನೆಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾ, ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಬಗ್ಗೆ ಅಪಾರವಾದಂತಹ ಕಳಕಳಿ ಇಟ್ಕೊಂಡಿರ್ತಕ್ಕಂಥವ್ರು. ಇವತ್ತು ಅವರ ಮೊದಲದ ಸುದ್ದಿ ಕೇಳಿ ನಾವೆಲ್ಲರೂ ಕೂಡ ದುಃಖದಿಂದ ಇವತ್ತು ಅವರನ್ನ ಸ್ಮರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಅವರ ಹಾಡುಗಳು ಗಗನವು ಎಲ್ಲೋ ಭೂಮಿ ಎಲ್ಲೋ ಎಂದರಿಂದ ಮರೆಯಲಾರೆ, ಆಮೇಲೆ ಶಂಭೋ ಶಂಕರ ಹರಹರ ಮಹಾದೇವ, ಆಮೇಲೆ ಗುರುರಾಘವೇಂದ್ರ ಬಗ್ಗೆ ಈ ತರ ಅನೇಕ ವೈವಿಧ್ಯಮಯವಾದಂತಹ ಹಾಡುಗಳನ್ನು ಹಾಡೋದ್ರ ಮೂಲಕ ಇವತ್ತು ಕನ್ನಡಿಗರ ಮನೆಗಳಲ್ಲಿ ಅವರು ಚಿರಸ್ಥಾಯಿಯಾಗಿ ನೆಲೆಸಿದ್ದಾರೆ. ಇಂತಹ ಗಾನ ಸರಸ್ವತಿ, ಗಾನ ಕೋಗಿಲೆ ಇವತ್ತು ಕಣ್ಮನೆಯಾಗಿರ್ತಕ್ಕಂಥ ಕನ್ನಡಿಗರಿಗೆ ದುಃಖ ತರ್ತಕ್ಕಂಥ ವಿಚಾರ. ಇವತ್ತು ಅವರ ಸ್ಮರಣೆ ಮಾಡ್ಕೊಳ್ಳೋದ್ರ ಮೂಲಕ ನಾವೆಲ್ಲರೂ ಕೂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗಾನ ಗಂಧರ್ವ ಸಾಂಸ್ಕೃತಿಕ ವೇದಿಕೆಯ ನೇತೃತ್ವದಲ್ಲಿ ಇವತ್ತು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋದ್ರ ಮೂಲಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲರೂ ಕೂಡ ಒಂದು ನಿಮಿಷ. ಈ ದಿವಸ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗಾನ ಗಂಧರ್ವ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಇವತ್ತು ನಿನ್ನೆ ತಾನೇ ನಿಧನ ಹೊಂದಿದ ಕಲಾ ಸರಸ್ವತಿ, ಕಲೆಯಲ್ಲೇ ತಮ್ಮ ಒಂದು ಜೀವನವನ್ನು ಮುಡುಪಾಗಿದ್ದಂತಹ ಎಸ್ ಜಾನಕಿ ಅವರು ನಿನ್ನೆ ನಿಧನರಾಗಿದ್ದಾರೆ. ಅವರ ಒಂದು ನಿಧನ ಒಂದು ನೆನಪು ಶಕ್ತಿ ಇವತ್ತು ನಾವು ಸಪ್ತಾಹ ಸಭೆ ಏರ್ಪಡಿಸಿದ್ದೀವಿ. ಎಸ್ ಜಾನಕಿ ಅವರು ಅಂದ್ರೆ ಈ ನಮ್ಮ ಭಾರತ ದೇಶನೇ ಮರೆಯಲಾರುವಂತ ಒಬ್ಬ ಕಲಾ ತಪಸ್ವಿನಿ. ಯಾಕೆಂತಂದ್ರೆ ಅವರು 48,000 ಹಾಡು ಮುಖೇನ ಈ ದೇಶದಲ್ಲಿ ತಮ್ಮದೇ ಆದಂತ ಒಂದು ಗಾಯನ ಯಾವ ರೀತಿ ಇರಬೇಕು, ಸಮಾಜ ಅವರು ಆಡೋ ಗಾಯನದಲ್ಲಿ ಸಮಾಜ ಯಾವ ರೀತಿ ಬದಲಾವಣೆ ಇರಬೇಕು, ಯಾವ ರೀತಿ ಪ್ರೀತಿ ವಿಶ್ವಾಸ ಇರಬೇಕು, ಯಾವ ರೀತಿ ಸೌಹಾರ್ದತೆ ಇರಬೇಕು ಅನ್ನೋದು ಅಂತದ್ದು ಹಾಡುಗಳು ತುಂಬಾ ಆಡಿದ್ದಾರೆ. ಅವರು 40,000 ಹಾಡು ಕನ್ನಡದಲ್ಲಿ ಹಾಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಹೆಮ್ಮೆ ವಿಚಾರ ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಇನ್ನು 8,000 ಹಾಡು ಮಲಯಾಳಂ, ತಮಿಳು, ತೆಲುಗು, ಹಿಂದಿ ಇನ್ನಿತರ ಭಾಷೆಗಳು ಹಾಡಿರ್ತಕ್ಕಂಥದ್ದು ಎಲ್ಲ ಭಾಷೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಎಸ್ ಜಾನಕಿ ಅವರು ಚಿರಪರಿಚಿತರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕೆಂತಂದ್ರೆ ಇಂಥ ಕಲಾ ಸರಸ್ವತಿ ನಮ್ಮ ಕರ್ನಾಟಕದ HD ಕೋಟೆ ತಾಲೂಕು ಕೇರಳ ಬಾರ್ಡರ್ನಲ್ಲಿ ಹುಟ್ಟಿದ್ರು. ಇವರು ತಮ್ಮ ಜೀವನೋಪಯೋಗಕ್ಕೆ ಹೈದರಾಬಾದ್ನಲ್ಲಿ ನೆಲೆಸಿರ್ತಕ್ಕಂಥದ್ದು. ಮತ್ತೆ ಇವರು ಕರ್ನಾಟಕಕ್ಕೆ ಬಂದು ನಮ್ಮ ಮೈಸೂರು ಭೋಗಾದಿನಲ್ಲಿ ಇವರು ಕೊನೆ ದಿನಗಳನ್ನ ಕಳೆದಿದ್ದಾರೆ. ನಮ್ಮೆಲ್ಲರ ಮೈಸೂರು ಮತ್ತೆ ನಮ್ಮ ಚಾಮರಾಜನಗರ ಈ ಭಾಗದ ಎಲ್ಲಾ ಜನತೆ ಇವತ್ತು ಅವರಿಗೆ ಸಂತಾಪ ಸಭೆ ಸೂಚಿಸ್ತಾ ಇದ್ದಾರೆ. ನಾವು ಕೂಡ ಎಲ್ಲಾ ಸಂಘಟನೆಗಳು ಸೇರಿ ಇವತ್ತು ನಾವು ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಸಂತಾಪ ಸಭೆ ಏರ್ಪಡಿಸಿದ್ದೀವಿ. ಎಲ್ಲರಿಗೂ ಕೂಡ ಅವರು ಅಗಲಿಕೆ ಮತ್ತೆ ಅವರ ಕುಟುಂಬವರಿಗೆ ಆ ದೇವರು ಶಕ್ತಿ ತುಂಬಿ ಅವರ ಸಂತಾಪವನ್ನು ಸಾವಿನ ದಿನನ ಎಲ್ಲರೂ ಕೂಡ ಮರಿಲಿ ಅಂತೇಳಿ ಅಂದ್ರೆ ಆ ಒಂದು ದುಃಖದ ಪರಸ ಶಕ್ತಿ ಕೊಡ್ಲಿ ಅಂತ ಮಲೆ ಮಹದೇಶ್ವರ ಚಾಮರಾಜೇಶ್ವರಲ್ಲಿ ನಾನು ಬೇಡ್ತಾ ನನಗೂ ನಿನ್ನೆ ಸಾಯಂಕಾಲ ಇದ್ದಾರೆ. ಅದು ಇಡೀ ದೇಶಕ್ಕೇನೆ ಕೂಡ ತುಂಬಲಾರದ ಎಷ್ಟು ಮಟ್ಟಿಗೆ ನಾವು ಗಮನಿಸೋಕೆ ಇಷ್ಟಪಡ್ತೀವಿ. ಯಾಕೆ ಅಂದರೆ ಅವರು ಸುಮಾರು 14-15 ಭಾಷೆಗಳಲ್ಲಿ ಹಾಡುಗಳನ್ನ ಹಾಡಿ ಕನ್ನಡದಲ್ಲಿ ಟೋಟಲ್ ಒಟ್ಟು 48,000 ಹಾಡುಗಳನ್ನ ಹಾಡಿ ಅವರು ಇಡೀ ದೇಶದ ಜನರ ಒಂದು ಮೆಚ್ಚುಗೆನ ವ್ಯಕ್ತಪಡಿಸಿದವರು. ಆ ಕಾರಣಕ್ಕಾಗಿ ಅವರು ನಿಧನ ಆಗಿರೋದ್ರಿಂದ ನಮ್ಮೆಲ್ಲ ಒಂಥರ ದುಃಖಕರ ಆಗಿದೆ ಅಂತ ಹೇಳ್ತಾ, ಈ ಚಾಮರಾಜನಗರ ಜಿಲ್ಲೆಯಿಂದ ನಾವು ಇವತ್ತು ಗಾನ ಗಂಧರ್ವ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಘದಿಂದ ನಮ್ಮ ಅವರು ಇವತ್ತು ಒಂದು ನಿಧನ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮನ ಅವರು ಆಯೋಜನೆ ಮಾಡಿದ್ದಾರೆ. ಇವತ್ತು ನಾವು ಎಲ್ಲ ಸಂಘಟನೆಗಳು ಬಂದು ಕನ್ನಡ ಪರ ಸಂಘಟನೆಗಳು ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬಂದು ಎಸ್ ಜಾನಕಿ ಮೇಡಮ್ನ ಅವರಿಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮನ ಇಟ್ಟುಕೊಂಡಿರುವುದು. ಅವ್ರಿಗೆ ಒಂದು ಒಳ್ಳೆಯ ದೇವರು ಭಗವಂತ ಒಳ್ಳೆಯ ಇದು ಕೊಡಲಿ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಎಲ್ಲ ಸಂಘಟನೆ ಎಸ್ ಜಾನಕಿ ಅವರು ನಿನ್ನೆ ಸಾಯಂಕಾಲ ಇದ್ದಾರೆ. ಅದು ಇಡೀ ದೇಶಕ್ಕೇನೆ ಕೂಡ ತುಂಬಲಾರದ ಎಷ್ಟು ಮಟ್ಟಿಗೆ
ನಾವು ಬೆಂಬಲಿಸಲಿಕ್ಕೆ ಇಷ್ಟಪಡ್ತೇವೆ. ಯಾಕೆ ಅಂದರೆ ಅವರು ಸುಮಾರು ಒಂದು 14-15 ಭಾಷೆಗಳಲ್ಲಿ ಹಾಡುಗಳನ್ನ ಹಾಡಿ ಕನ್ನಡದಲ್ಲಿ ಟೋಟಲ್ ಒಟ್ಟು 48,000 ಹಾಡುಗಳನ್ನ ಹಾಡಿ ಅವರು ಇಡೀ ದೇಶದ ಜನರ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಆ ಕಾರಣಕ್ಕಾಗಿ ಅವರು ನಿಧನ ಆಗಿರೋದ್ರಿಂದ ನಮ್ಗೆಲ್ಲರಿಗೂ ದುಃಖಕರ ಆಗಿದೆ ಅಂತ ಹೇಳ್ತಾ, ಈ ಚಾಮರಾಜನಗರ ಜಿಲ್ಲೆಯಿಂದ ನಮ್ಮ ಇವತ್ತು ಗಾನಗಂಧರ್ವ ಎಸ್ ಬಾಲಸುಬ್ರಹ್ಮಣ್ಯಂ ಸಂಘದಿಂದ ನಮ್ಮ ಶಿವರು ಇವತ್ತು ಒಂದು ನಿಧನದ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮನ ಅವರು ಮಾಡಿದ್ದಾರೆ. ಇವತ್ತು ನಾವು ಎಲ್ಲ ಸಂಘಟನೆಗಳು ಬಂದು, ಕನ್ನಡ ಪರ ಸಂಘಟನೆಗಳು, ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬಂದು ಎಸ್ ಜಾತಿ ಮೇಡಮ್ನವರಿಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮನ ಇಟ್ಟುಕೊಂಡಿರುವುದು. ಅವ್ರಿಗೆ ಒಂದು ಒಳ್ಳೆಯ ದೇವರು ಭಗವಂತ ಒಳ್ಳೆಯ ಕೊಡಲಿ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಎಲ್ಲ ಸಂಘಟನೆ